ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ಶ್ಲೋಕಾಸ್ ಆ್ಯಂಡ್ ಸಾಂಗ್ ಸಮರ್ಥ ಇವತ್ತು ಹೊಸ ವಿಡಿಯೋದಿಂದ ಬಂದಿದೆ. ಈ ವಿಡಿಯೋದ ಕತೆ ಎಂದರೆ ವಟ ಸಾವಿತ್ರಿ ಕತೆ. ಸತ್ಯವಾನ್ ಮತ್ತು ಸಾವಿತ್ರಿ ಎಂಬ ಇಬ್ಬರು ಆದರ್ಶ ಜಂಟೆಯೊಂದು ಇದ್ದರು. ಆ ಸತ್ಯವಾನ್ ಮತ್ತು ಸಾವಿತ್ರಿ ಎಂಬುದಲ್ಲಿ ಸಾವಿತ್ರಿಯು ತುಂಬ ದೈವ ಭಕ್ತಿ ಮತ್ತು ಸದಾಚಾರ ನಿಯಮನಿಷ್ಠ ನಿಬಂಧನೆಗಳೆಲ್ಲವೂ ಆಚರಿಸುತ್ತಿದ್ದಳು. ಆದರೆ ಸತ್ಯವಾನನಿಗೆ ಅಲ್ಪಾಯುಷ್ಯೆಂದು ಸಾವಿತ್ರಿಗೆ ಗೊತ್ತಾಯಿತು. ಸತ್ಯವಾನನು ವಿಧಿವಶನಾಗಿದ್ದಾಗ ಯಮಧರ್ಮರಾಯನನ್ನು ಪ್ರಸನ್ನ ಮಾಡಿಸಿ, ಯಮಧರ್ಮರಾಯರೇ, ನೀವು ನನ್ನ ಜೊತೆ 3 ದಿನ ಶಾಸ್ತ್ರದ ಬಗ್ಗೆ ಚರ್ಚೆಗೆ ಬಂದರೆ ಅದರಲ್ಲಿ ಒಂದು ಷರತ್ತಿರುತ್ತದೆ. ಏನು ಎಂದರೆ, ಒಂದು ವೇಳೆ ನೀವು ಚರ್ಚೆಯಲ್ಲಿ ಗೆಲ್ಲಿದರೆ ನೀವು ಸತ್ಯವಾನನನ್ನು ನಿಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗಬಹುದು. ಒಂದು ವೇಳೆ ನಾನು ಗೆದ್ದರೆ ನೀವು ಸತ್ಯವಾನನನ್ನು ಹಿಂತಿರುಗಿ ಕೊಡಬೇಕೆಂದು ಸಾವಿತ್ರಿಯ ಷರತ್ತಿತ್ತು. ಆದ್ದರಿಂದ ಯಮಧರ್ಮರಾಜನು ಸರಿ ಎಂದು ಹೇಳಿದರು. ಆವಾಗ ಇಬ್ಬರು 3 ದಿನ ಚರ್ಚೆಯನ್ನು ಮಾಡಿದ್ದಾಗ ಸಾವಿತ್ರಿಯೇ ಗೆದ್ದಳು. ಗೆದ್ದಿದ್ದಾದ ಮೇಲೆ ಯಮಧರ್ಮರಾಜನು ಸತ್ಯವಾನನನ್ನು ಹಿಂತಿರುಗಿ ಕೊಟ್ಟನು. ಈ ಘಟನೆ ಎಲ್ಲವೂ ಆಲದ ಮರದ ಕೆಳಗಡೆ ನಡೆಯುವುದರಿಂದ ಈ ಆಲದ ಮರಕ್ಕೆ ಸಾವಿತ್ರಿ ಎಂಬ ಹೆಸರಿಟ್ಟು ಸಾವಿತ್ರಿಯನ್ನು ಇದರಲ್ಲಿ ಆಹ್ವಾನೆಯನ್ನು ಮಾಡಿ ಸಾವಿತ್ರಿಗೆ ಉಡಕ್ಕಿ, ಸೀರೆ ಉಡಿಸುವುದು, ಅರಿಶಿನ ಕುಂಕುಮ ಏರಿಸುವುದು, ಹೂವಿಡಿಸುವುದು, ಬಳೆ ಏರಿಸುವುದು ಮುಂತಾದವೆಲ್ಲ ಕಾರ್ಯಗಳು ನಾವು ದೇಶದಾದ್ಯಂತ ನೋಡಬಹುದು. ಈ ವಟ ಸಾವಿತ್ರಿ ದೇವಿಯ ತುಂಬ ಮಹಿಮಾ ಅಪಾರಗಳು. ಏಕೆಂದರೆ ಈಕೆ ಮುತ್ತೈದೆಯಿಂದ ತನ್ನ ವಿಧವಾ ಯೋಗಕ್ಕೆ ಹೋದಳು, ವಿಧವಾ ಯೋಗದಿಂದ ಮುತ್ತೈದೆಗೆ ಬಂದಳು. ಆದ್ದರಿಂದ ಈಕೆ ತುಂಬ ಶಕ್ತಿಶಾಲಿ. ಈ ವಟ ಸಾವಿತ್ರಿ ದೇವಿಯನ್ನು ಯಾರು ಪೂಜಿಸುತ್ತಾರೋ, ವಟ ಸಾವಿತ್ರಿ ದೇವಿಯ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಏನು ದುಃಖಗಳಿರುವ ಸಾಧ್ಯತೆಯೇ ಇಲ್ಲ, ಈತಿ ಬಾಧೆಗಳಿರುವುದರಿಲ್ಲ. ಯಮಧರ್ಮರಾಯನು ಅವರಿಗೆ ಏನು ತೊಂದರೆಯೂ ಉಂಟು ಮಾಡುವುದಿಲ್ಲ. ಈ ಯಮಧರ್ಮರಾಯನು ಮತ್ತು ಸತ್ಯವಾನರ ಸಾವಿತ್ರಿಯ ಕಥೆಯನ್ನು ಕೇಳಿದ್ದಕ್ಕೆ ಹಾಗೂ ವಿಡಿಯೋನ ಕಡೆಯ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಧನ್ಯವಾದವನ್ನು ಹೇಳುತ್ತಾ, ಶ್ರೀಮಾತ್ರೇ ನಮಃ. ಸತ್ಯವಾನ ಸಾವಿತ್ರಿಯ ಜಂಟಕ್ಕೆ ಒಂದು ನಮಸ್ಕಾರ, ಯಮಧರ್ಮರಾಯನಿಗೆ ಒಂದು ನಮಸ್ಕಾರ.